ಸಿದ್ದರಾಮಯ್ಯ ಮೇಲೆ ಅಹಿಂದ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಿದ್ದರಾಮಯ್ಯ ವಿರುದ್ಧ ಅಹಿಂದ ಶಾಸಕರು ಮುನಿಸಿಕೊಂಡಿದ್ದಾರೆ, ತೀವ್ರ ಬೇಸರ ಮಾಡಿಕೊಂಡಿದ್ದಾರೆ. ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಇವತ್ತು ಬೆಳಗ್ಗೆಯೇ ದೆಹಲಿಗೆ ತೆರಳಿದ್ದಾರೆ ಸಚಿವ ಎಚ್.ಸಿ. ಮಹದೇವಪ್ಪ. ಸಿದ್ದರಾಮಯ್ಯನವರ ಮೇಲೆ ಅಹಿಂದ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಒಬ್ಬರಾದ್ಮೇಲೆ ಒಬ್ರು. ಸದ್ಯ ಈಗ ಸಿದ್ದರಾಮಯ್ಯನವರ ವಿರುದ್ಧ ಅಹಿಂದ ಶಾಸಕರು ಮುನಿಸಿಕೊಂಡಂತೆ ಕಾಣ್ತಾ ಇದೆ. ಇಲ್ಲಿ ತೀವ್ರ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪನವರು. ಹಾಗಾಗಿ ಇವತ್ತು ಬೆಳಗ್ಗೆ ದೆಹಲಿಗೆ ಹೋಗಿದ್ದಾರೆ ಮಾಜಿ ಸಚಿವರು ಎಂಬಂತ ಮಾಹಿತಿ ಗೊತ್ತಾಗ್ತಾ ಇದೆ. ತಮ್ಮ ಹೆಸರು ಶಿಫಾರಸು ಮಾಡಿದ್ದಾರೆ ಅಂತ ಹೇಳಿ ಆಪ್ತರು ನಂಬಿದ್ರು. ಸಿದ್ದರಾಮಯ್ಯನವರು ತಮಗೆ ಸಚಿವ ಸ್ಥಾನ ಕೊಡಿಸ್ತಾರೆ ಅಂತ ಹೇಳಿ ಆಪ್ತರು ನಂಬಿದ್ರಲ್ಲ, ಸದ್ಯ ಹಾಗಾಗಿ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈಗ ಬೇಸರಗೊಂಡು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್.ಸಿ. ಮಹದೇವಪ್ಪನವರು ದೆಹಲಿಗೆ ತೆರಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಎಚ್.ಸಿ. ಮಹದೇವಪ್ಪನವರು ಸಿದ್ದರಾಮಯ್ಯನವರ ಬಣದಲ್ಲಿ ಬಹಳಷ್ಟು ಗುರುತಿಸಿಕೊಂಡವರು, ಅವ್ರು ಹೇಳಿದಂತ ಕೆಲಸಗಳನ್ನ ಚಾಚು ತಪ್ಪದೆ ಮಾಡ್ಕೊಂಡು ಬಂದಿರೋರು. ಯಾವಾಗ ಹೈಕಮಾಂಡ್ ಪಟ್ಟಿ ಮಾಡಿ ಯಾರಿಗೆಲ್ಲ ನೀವು ಸಚಿವ ಸ್ಥಾನ ಸಿಗಬೇಕು ಈ ಸಲ ಅಂತ ಹೇಳಿ ಪಟ್ಟಿ ಮಾಡ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಲನೂ ನನಗೆ ಸಿಗುತ್ತೆ, ಯಾಕಂತಂದ್ರೆ ಬಹಳಷ್ಟು ಕೆಲಸಗಳಲ್ಲಿ ನಾನು ತೊಡಗಿಸಿಕೊಂಡಿದ್ದೀನಿ. ಕಳೆದ ಬಾರಿ ಮೈಸೂರು ದಸರಾಗೆ ಸಂಬಂಧಪಟ್ಟಂತೆ ಆ ಒಂದು ಕೆಲಸವನ್ನ ಚಾಚು ತಪ್ಪದೆ ಆ ಒಂದು ಮೈಸೂರು ದಸರಾವನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸುವಲ್ಲೂ ಕೂಡ ನನ್ನ ಜವಾಬ್ದಾರಿ ಇದೆ. ಮತ್ತೊಂದ್ ಕಡೆಗೆ ಬೇರೆ ಬೇರೆ ಕೆಲಸಗಳಾಗಿರ್ಬೋದು, ಅಭಿವೃದ್ಧಿ ಎಲ್ಲವನ್ನ ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಈ ಸಲ ಸಿದ್ದರಾಮಯ್ಯನವರ ಜೊತೆಗೆ ಗುರುತಿಸಿಕೊಂಡಿರೋದ್ರಿಂದ ಅವರು ಹೇಳಿ ಕೇಳಿ ಅಹಿಂದ ನಾಯಕರು, ಹಾಗಾಗಿ ನನಗೂ ಕೂಡ ಈ ಸಲ ಸಚಿವ ಸ್ಥಾನ ಸಿಗ್ಬೋದು ಅಂತ ಹೇಳಿ ಇಲ್ಲಿ ಎಚ್.ಸಿ. ಮಹದೇವಪ್ಪನವರು ಬಹಳ ಒಂದು ಆಕಾಂಕ್ಷೆಯನ್ನ ಇಟ್ಕೊಂಡಿದ್ರು. ಸೊ ಈಗ ಸಿದ್ದರಾಮಯ್ಯನವರ ವಿರುದ್ಧ ಅಹಿಂದ ಶಾಸಕರು ಒಬ್ಬರಾದ್ಮೇಲೆ ಒಬ್ಬರಂತೆ ಮುನಿಸಿಕೊಳ್ಳುವಂತ ಪ್ರಸಂಗ ನಡೀತಾ ಇದೆ. ಬಹಳ ಬೇಸರಗೊಂಡಿದ್ದಾರೆ ಎಚ್.ಸಿ. ಮಹದೇವಪ್ಪನವರು. ಯಾಕಂತಂದ್ರೆ ಇಲ್ಲಿ ಯಾವಾಗ ಹೊಸ ಮುಖಗಳಿಗೆ ಮಣೆ ಹಾಕಿ ಅಂತ ಹೈಕಮಾಂಡ್ ಹೇಳ್ತೋ ಹಾಗಂತ ಹೇಳಿ ಎಲ್ಲರೂ ಹೊಸಬ್ರಲ್ಲ. ಒಂದಷ್ಟು ಯಾರೆಲ್ಲ ಅಭಿವೃದ್ಧಿಗಳನ್ನಾಗಿರ್ಬೋದು, ಕೆಲಸಗಳನ್ನಾಗಿರ್ಬೋದು, ಮತ್ತೆ ಯಾರೆಲ್ಲ ಕಾರ್ಯಕರ್ತರು ಬೆಂಬಲಿಗರಲ್ಲಿ ಬಹಳ ವಿಶ್ವಾಸವನ್ನ ತೆಗೆದುಕೊಂಡಿದ್ದಾರೆ ಅಂತವ್ರಿಗೂ ಕೂಡ ಮಣೆ ಹಾಕಿ ಅಂತವ್ರಿಗೂ ಸಚಿವ ಸ್ಥಾನ ಕೊಡಿ ಅಂತ ಹೇಳ್ತಲ್ಲ, ಆಗ ಮಹದೇವಪ್ಪನವರಿಗೆ ಬಹಳ ದೊಡ್ಡ ನಿರೀಕ್ಷೆ ಇತ್ತು. ಈ ಸಲ ನನ್ನ ಹೆಸರು ಕೇಳಿಬರುತ್ತೆ, ಜೊತೆಗೆ ಅಹಿಂದ ನಾಯಕರು ಅಂದ್ರೆ ಸಿದ್ದರಾಮಯ್ಯನವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ ಹೈಕಮಾಂಡ್ ನಲ್ಲಿ, ವರಿಷ್ಠರಲ್ಲಿ ಎಚ್.ಸಿ. ಮಹದೇವಪ್ಪನವರಿಗೆ ಈ ಸಲ ನೀವು ಟಿಕೆಟ್ ಕೊಡಬೇಕು ಅಂತ ಹೇಳಿ. ಸೊ ಹಂಗಿರೋ ಸಂದರ್ಭದಲ್ಲಿ ಯಾವಾಗ ಹೆಸರುಗಳು ಲಿಸ್ಟ್ ಅನೌನ್ಸ್ ಆಯ್ತು, ಅವಾಗ ಎಚ್.ಸಿ. ಮಹದೇವಪ್ಪನವರ ಹೆಸರು ಎಲ್ಲಿ ಕೈ ಬಿಟ್ಟೋಯ್ತು, ಹೆಸರು ಇರಲಿಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಬೆಳ್ಳಂಬೆಳಗ್ಗೆ ದೆಹಲಿಗೆ ಹೋಗಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಅಲ್ಲಿ ವರಿಷ್ಠರು ಹೈಕಮಾಂಡ್ ಜೊತೆಗೆ ಕುತ್ಕೊಂಡು ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕೆ ನಮ್ಮ ಹೆಸರನ್ನ ಕೈ ಬಿಟ್ರಿ ಅಂತ ಹೇಳಿ. ಇಲ್ಲಿ ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಅಹಿಂದ ನಾಯಕರಂತ ಹೇಳಿ ಗುರುತಿಸಿಕೊಂಡಂತಹ ಸಿದ್ದರಾಮಯ್ಯನವರ ಒಂದು ಬೆಂಬಲಿಗರ ಲಿಸ್ಟ್ ನಲ್ಲಿ ಕೂಡ ನಾನು ಒಬ್ಬ, ನನ್ನ ಹೆಸರು ಹೆಂಗ್ ಕೈ ಬಿಟ್ರಿ ಅಂತ ಹೇಳಿ ಈ ಅನ್ಯಾಯಕ್ಕೆ ವಿಚಾರ ಸಂಬಂಧಪಟ್ಟಂತೆ ಮಾತನಾಡುವಂತಹ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಮತ್ತೊಂದ್ ಕಡೆಗೆ ತಮ್ಮ ಹೆಸರು ಶಿಫಾರಸು ಮಾಡಿದ್ದಾರೆ ಅಂತ ನಾವು ನಂಬ್ಕೊಂಡಿದ್ವಿ. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಎಚ್.ಸಿ. ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಬೇಕು, ಈಗ ಹೆಂಗೆ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ, ಉಮಾಶ್ರೀ ಅವರಿಗೆ ಬೇಕೇ ಬೇಕು ಸಚಿವ ಸ್ಥಾನ ಅಂತ ಪಟ್ಟು ಹಿಡಿದ್ರಲ್ಲ, ಅದೇ ರೀತಿ ನನಗೂ ಕೂಡ ಪಟ್ಟು ಹಿಡಿದಿರ್ತಾರೇನೋ, ನನ್ನ ಹೆಸರು ಶಿಫಾರಸು ಮಾಡಿರ್ತಾನೆ ಅಂತ ಹೇಳಿ ನಾನು ನಂಬಿದ್ದೆ. ಆದ್ರೆ ಅವರು ಹೆಸರನ್ನ ಪ್ರಸ್ತಾಪ ಮಾಡಿರುವಂತ ಪ್ರಸಂಗ ಆಗಿರ್ಲಿಕ್ಕಿಲ್ಲ. ಯಾಕಂತಂದ್ರೆ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದ್ರೆ ಪ್ರಾಬಬ್ಲಿ ಸಿದ್ದರಾಮಯ್ಯನವರ ಹೆಸರನ್ನ ಹೇಳಿರ್ಲಿಕ್ಕಿಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಡಿಸ್ತಾರೆ ಅಂತ ಹೇಳಿ ನಂಬಿದ್ದೆ, ಆದ್ರೆ ನನಗೆ ನನ್ನ ಹೆಸರು ಕೇಳಿ ಬಂದಿಲ್ಲ, ಸಚಿವ ಸ್ಥಾನನೂ ಸಿಕ್ಕಿಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಇವತ್ತು ಬೆಳ್ಳಂಬೆಳಗ್ಗೆ ದೆಹಲಿಗೆ ತೆರಳಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ.